ನಾನು ಫಸ್ಟ್ ಟೈಮ್ ತಿಂತಾ ಇದ್ದೀನಿ ರಾಗಿ ಮುದ್ದೆ. ರಾಗಿ ಮುದ್ದೆ ಕರ್ನಾಟಕ ಸ್ಟೇಪಲ್ ಫುಡ್. ನಮ್ಮ ಕಡೆ ಎಲ್ಲ ಮಾಡಲ್ಲ ಇದು, ಬಟ್ ಬೆಂಗಳೂರಲ್ಲಿ ಇದೀನಲ್ಲ, ಸೊ ಅದಕ್ಕೆ ಇಲ್ಲಿ ತಿಂತಾ ಇದ್ದೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಗೈಸ್, ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ, ಹೋಟ್ಲಲ್ಲಿ ಊಟ ಮಾಡೋಣ ಅಂತ. ಬನ್ನಿ ಇವಾಗ ಹೋಟ್ಲಲ್ಲಿ ಊಟ ಮಾಡಕ್ ಹೋಗ್ತಾ ಇದ್ದೀನಿ. ಲಿಫ್ಟ್ ಅಲ್ಲಿ ಇದ್ದೀನಿ, ಬನ್ನಿ ಇವಾಗ ಹೋಗೋಣ ಅಂತ. ಲಿಫ್ಟ್ ಅಲ್ಲಿ ಇದ್ದೀನಿ ಗೈಸ್, ಈಗಷ್ಟೇ ಹೋಟ್ಲಿಗೆ ಬಂದೀನಿ. ಬನ್ನಿ ಇಲ್ಲಿ ತಿನ್ನೋಣ ಅಂತ ರಾಗಿ ಮುದ್ದೆ. ಸೊ ಒಂದು ಪ್ಲೇಟ್ ರಾಗಿ ಮುದ್ದೆನ ಕೊಡಿ. ಇವತ್ತು ರಾಗಿ ಮುದ್ದೆನ ತಿನ್ನೋಣ ಅಂತ. ನಾನು ಫಸ್ಟ್ ಟೈಮ್ ತಿಂತಾ ಇದ್ದೀನಿ ರಾಗಿ ಮುದ್ದೆ. ನಮ್ಮ ಕಡೆ ಎಲ್ಲ ಮಾಡಲ್ಲ ಇದು, ಬಟ್ ಬೆಂಗಳೂರಲ್ಲಿ ಇದೀನಲ್ಲ, ಸೊ ಅದಕ್ಕೆ ಇಲ್ಲಿ ತಿಂತಾ ಇದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ. ನೀವು ಬಳ್ಳಾರಿ ಕಡೆನಾ? ನಮ್ಮ ಕಡೆನೂ ಮಾಡಲ್ಲ, ನಾವು ಆ ಕಡೆನೇ ಬರ್ತೇವೆ. ನಿಮ್ಮ ಕಡೆ ಗುಡ್ಡ ಇರುತ್ತಲ್ಲ, ಇಲ್ಲ ಇಲ್ಲೇ ಹೋಗ್ತೇವೆ. ನೀವು ಇಲ್ಲೇ ಇರ್ತೀರಾ? ಡೈಲಿ ಬರ್ತೀರಾ? ಇಲ್ಲಿಂದ ಮತ್ತೆ ಹೋಗ್ತೀರಾ? ರೂಮಲ್ಲಿ ಇರ್ತೀರಾ? ಇಲ್ಲಿ ಸೆಲ್ಫ್ ಸರ್ವಿಸ್ ಇದೆ, ನಾನೇ ತೊಗೊಂಡು ಬರ್ತಾ ಇದ್ದೀನಿ. ಗೈಸ್, ಫಸ್ಟ್ ಟೈಮ್ ರಾಗಿ ಮುದ್ದೆ ತಿಂತಾ ಇದ್ದೀನಿ. ರಾಗಿ ಮುದ್ದೆ, ಸಾಂಬಾರು, ದಾಲ್, ಎಲ್ಲ ಥರ ಪಲ್ಯ ಇದೆ. ಬಟಾಣಿ ಪಲ್ಯ ಇದೆ. ಬನ್ನಿ ಇವಾಗ ಟೇಸ್ಟ್ ಮಾಡೋಣ ಅಂತ. ನೋಡಿ ಥರ ಇರುತ್ತೆ ರಾಗಿ ಮುದ್ದೆ. ನಾನು ಫಸ್ಟ್ ಟೈಮ್ ತಿಂತಾ ಇದ್ದೀನಿ, ಯಾವ ಥರ ತಿನ್ಬೇಕಂತ ಗೊತ್ತಾಗ್ತಾ ಇಲ್ಲ. ಮಾತ್ರ ಬಿಸಿ ರಾಗಿ ಇಟ್ಟು ಎಷ್ಟು ಜನ ಬಂದಿದ್ದಾರೆ ಇಲ್ಲ. ದೊರಕಿದೆ ರುಚಿ ಸವಿಯದು. ಈ ಕಡೆ ಬೆಂಗಳೂರು ಸೈಡಲ್ಲೆಲ್ಲ ಮುದ್ದೆ ಭಾಳ ಫೇಮಸ್. ಯಾಕಂದ್ರೆ ಮುದ್ದೆ ಇದರಲ್ಲೂ ರಾಗಿ ಆಗುತ್ತಲ್ಲ, ಇದನ್ನು ಹೆಲ್ತಿಗೆ, ಆರೋಗ್ಯಕ್ಕೆ ಭಾಳ ಒಳ್ಳೇದು ಇದನ್ನು. ಯಾಕಂದ್ರೆ ಇದನ್ನು ಮುಂಚೆ ಎಲ್ಲ ಇದು ಭಾಳ ತಿಂತಿದ್ರು. ಹಾಕೋರು ಏನು ಮಾತಾಡ್ತಾರೋ ಅವ್ರು ಬಳ್ಳಾರಿಯಿಂದ ಬಂದಿರಂತ ನೋಡಿ ಪಾಪ. ಈಗ ಒಬ್ಬೊಬ್ಬರು ಒಂಥರ ದೂರದಿಂದ ಬಂದಿರ್ತಾರೆ. ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು ದೊರಕೊಂಡಿತನಗೆ ಒಂದು. ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು ದೊರಕೊಂಡಿತನಗೆ ಒಂದು. ನೀವು ಯಾವತ್ತಾದ್ರೂ ಒಬ್ಬರೇ ಹೋಗ್ಲಲ್ಲಿ ತಿಂದಿರಾ? ಎಲ್ಲ ಟ್ರೈ ಮಾಡಿ. ಒಬ್ಬರೇ ಹೋಗ್ಲಲ್ಲಿ ಹೋಗಿ ತಿನ್ನಿ, ಒಬ್ಬರೇ ಹೋಗ್ಲಲ್ಲಿ ತಿನ್ನಿ, ಒಬ್ಬರೇ ಹೋಗಿ ಮೂವಿ ನೋಡಿ, ಒಬ್ಬರೇ ಹೋಗಿ ಒಂದು ದಿವಸ ಕಳೀರಿ, ಗೊತ್ತಾಗುತ್ತೆ. ನಾನು ಟ್ರೈ ಮಾಡಿದ್ದೀನಿ, ಒಬ್ಬನೇ ಮೂವಿಗೆ ಹೋಗಿದ್ದೀನಿ. ಅದ ಮುಂದೆ ತಿಂದು ಸಿಗ್ತೀನಿ ಅಂತ. ಗೈಸ್, ಈಗಷ್ಟೇ ಊಟ ಮಾಡ್ಕೊಂಡ್ಬಂದೆ. ಊಟ ಸರಿಯಾಗಿತ್ತು, ಭಾರಿ ಇತ್ತು. 40 ರೂಪಾಯಿಗೆ ಭಾರಿ ಇತ್ತು ಊಟ. ನೋಡಿ ಯಾವ ಥರ ಅಂತ ಕಮೆಂಟ್ ಮಾಡಿ ಗೊತ್ತಿದ್ರು. ಸಣ್ಣ ಮಾಟಿದೆ, ಮಾಟ ಹತ್ರ ಹೋಗಿ ಏನಾದರೂ ತಗೋಣ ಅಂತ ಬನ್ನಿ. ಮುಂಜಾನೆ ವೇಳೆ ಚಿಲಿಪಿಲಿ ಕಲರವ ಕೇಳಿ ನಾ ಮರೆತು ಬಿಟ್ಟೆ ತಣ್ಣನೆ ಗಾಳಿ. ಗೈಸ್, ನೋಡಿ ಸಣ್ಣ ಮಾಟ್, ಬನ್ನಿ ಇಲ್ಲಿ ಏನಾದರೂ ಶಾಪಿಂಗ್ ಮಾಡೋಣ ಅಂತ. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಗೈಸ್, ಬನ್ನಿ ಇಲ್ಲಿ ಏನಾದರೂ ಶಾಪಿಂಗ್ ಮಾಡೋಣ ಅಂತ. ಸಾಬೂನದು ಏನಿಲ್ಲ, ಸಾಬೂನದು ತೊಗೊಂಡು ಹೋಗೋಣ ಅಂತ. ನಾ ಅಷ್ಟರಲ್ಲಿ ಮೈಸೂರು ಸ್ಯಾಂಡಲ್ ಹಚ್ಕೋತಾರೆ ಅಂದ್ರೆ, ಸೊ ಇದೇ ಹಚ್ಕೋತಾ ಇದ್ದೀನಿ. 63 ರೂಪೀಸ್ ಇದೆ. ಈ ಥರ ಇದೆ ಮಾರ್ಟ್. ನೋಡಿ ಇದು ಸಣ್ಣ ಮಾರ್ಟ್ ನೋಡಿ, ಆ ಥರ ಚಿಕ್ಕವರೆಲ್ಲ ಭಾರಿ ಮಾಡಿದ್ದಾರೆ. ಆ ಥರ ಎಲ್ಲ ಸೈಕಲ್ ಸಿಗುತ್ತೆ ನಿಮಗೆ ಇಲ್ಲಿ ಒಳಗಡೆ. ಆ ಸಾಬೂನು ತೊಗೊಂಡು ಹೋಗೋಣ ಅಂತ ಇವಾಗ. ಮತ್ತೆ ಏನಾದರೂ ಬೇಕಂದ್ರೆ ತೊಗೊಂಡು ಹೋಗೋಣ. ನೋಡಿ ಹೆಸರು ಯಾವ ಥರ ಆಗಿದ್ದಾರೆ, ಹೆಸರು, ಶೇಂಗಾ, ಪುಟಾಣಿ, ಯಾಕಂటే ಅವರೆಲ್ಲ ಮನೆಯಲ್ಲೇ ಮಾಡಿರ್ಬೋದು. ಮೇಬಿ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. 250 ಗ್ರಾಮ್ಗೆ 35 ರೂಪಾಯಿ.
ಗೈಸ್ ಈ ಸಾಬೂನು ತೊಗೊಂಡಿದ್ದೀನಿ, ಅದೇ ಐಸ್ ಕ್ರೀಮ್ ತೊಗೊಂಡಿದ್ದೀನಿ, ಇಸ್ ಕ್ಯಾಂಡೀಸ್. ಬನ್ನಿ ತಿನ್ಕೊಂಡು ಹೋಗೋಣ. ನೋಡಿ ಗೈಸ್ ಹುಡುಗರೆಲ್ಲ ಆಟ ಆಡ್ತಾ ಇದ್ದಾರೆ. ನೋಡಿ ಅವ್ನು ಕಾರ್ ಮೇಲೆ ನಿಂತಿದ್ದಾನೆ, ಅಲ್ಲಿ ಈ ಕಡೆ ನೋಡ್ತಾ ಇದ್ದಾನೆ. ವಿಡಿಯೋ ಮಾಡ್ತಾ ಇದ್ನಲ್ಲ ಅದಕ್ಕೆ ಈ ಕಡೆ ನೋಡ್ತಾ ಇದ್ದಾನೆ. ನೋಡಿ ಬನ್ನಿ ಐಸ್ ಕ್ರೀಮ್ ತಿನ್ನೋಣ ಇವಾಗ. ಬ್ರದರ್ ಹಿಂಗೇನಾ ನಾಯಿ ಡಾಗ್? ಅಂಕಲ್ ಇದು ಯಾವ ತಳಿ? ಇದಕ್ಕೆ ಯಾವ ತಳಿ ಅಂತಾನೆ? ಇದಾ? ಏನಂತ ನೋಡ್ರಿ ನಾಯಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಡಾಮಿನೇಷನ್ ಅಂತ. ಡಾಮಿನೇಷನ್ ಯಾವ್ದು ಬೈ? ಯಾವ್ದು ಯಾವ ತಳಿ ಇದು? इसका नाम क्या होता है? डिप्रेशन. कौन सी ब्रीड बोलते इसको? ತೊಳಿತಾ ಇದಾರೆ ಅದಕ್ಕೆ. ನಾಯಿ ಭಾರಿ ಭಾಳ ರೇರ್ ಅನ್ಸುತ್ತೆ ಮೇ ಬಿ ಇವು. ನೋಡಿ ಅವ್ರು ಎಷ್ಟು ಜನ ಇದು ಮಾಡ್ತಾ ಇದಾರೆ. ಅವ್ರಿಗೂ ಗೊತ್ತಿಲ್ಲ ಅಂದ್ರು ಅವರು ಯಾವ ತಳಿ ಅಂತ ಅವ್ರಿಗೂ ಗೊತ್ತಿಲ್ಲ ಅಂತೆ. ನಿಮ್ಗೆ ಯಾರ್ಯಾರು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಬನ್ನಿ ಹೋಗೋಣ ಪಿ ಜಿ ಒಳಗಡೆ. ನೆಕ್ಸ್ಟ್ ಯಾವ ವಿಡಿಯೋ ಮಾಡ್ಬೇಕಂತ ಕಮೆಂಟ್ ಮಾಡಿ ಹೇಳಿ ಗೈಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ.